ನನ್ನ ಪ್ರೀತಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಹರೇ ಕೃಷ್ಣ, ರಾಧೇ ರಾಧೆ. ಒನ್ ಆಫ್ ದ ಬೆಸ್ಟ್, ನನಗೆ ಇಷ್ಟವಾದಂಥ ಪ್ಲೇಸಿಗೆ ನಾವು ಬಂದಿದ್ದೀವಿ. ಅದುವೇ ವೃಂದಾವನ. ಇದರಲ್ಲಿ ನಿಮಗೆ ಎಲ್ಲ ಎಕ್ಸ್ಪೀರಿಯೆನ್ಸ್ಗಳನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಸೊ ಒಂದೊಂದಾಗಿ ನನ್ನ ರೀಲ್ಸ್ನ ನೋಡ್ಕೋತಾ ಹೋಗಿ. ನಿಮಗೆ ಕೃಷ್ಣ ಪರಮಾತ್ಮ ಇಷ್ಟವಾಗಿದ್ದಲ್ಲಿ ನನ್ನ ಈ ವಿಡಿಯೋಗಳನ್ನ ನೀವು ಖಂಡಿತವಾಗಿ ನೋಡ್ತೀರಾ. ಸೊ ಒಂದೊಂದು ಜಾಗಗಳು ಕೂಡ ಒಂದೊಂದು ಜೀವಂತ ಉಳ್ಳಂತಹ, ಒಂದೊಂದು ಕತೆಗುಳ್ಳಂತಹ ಜಾಗವಾಗಿದೆ. ಇದನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಸಿದ್ಧನಾಗಿದ್ದೇನೆ. ನೀವು ನೋಡಲಿಕ್ಕೆ ಸಿದ್ಧರಾಗಿದ್ದೀರಾ? ಆಲ್ರೆಡಿ ಈಗ ಬೆಳಗಿನ ಜಾವ 10:30 ಆಗಿದೆ. ಆದರೂ ಕೂಡ ಇಲ್ಲಿ ಫಾಗ್ ಹಿಂಗೇ ಇದೆ. ಯಾಕಂದರೆ ಇಲ್ಲಿ ಜಾಸ್ತಿ ಬಿಸಿಲು ಕಾಣೋದೇ ಇಲ್ಲ. ಈ ಜಾಗ ಯಾವಾಗಲೂ ಫಾಗಲ್ಲಿರುತ್ತೆ. ಭಾಳ ಥಂಡಿ ಇರುತ್ತೆ, ತಣ್ಣನೆ ಗಾಳಿ ಇರುತ್ತೆ. ತುಂಬಾ ಥಂಡಿ ಇರುವಂಥ ಜಾಗ ಇದು. ನೀವು ನೋಡ್ತಿರುವಂತಹದ್ದು ಇದು ಏನು ಗೊತ್ತಾ? ತುಳಸಿ ಮರಗಳು. ಇಲ್ಲಿ ಯಾರೂ ಕೂಡ ಈ ತುಳಸಿ ಮರಗಳನ್ನು ನೆಟ್ಟಿಲ್ಲ ಅಥವಾ ಈ ತುಳಸಿ ಮರಗಳನ್ನು ಬೆಳೆಸಿಲ್ಲ. ಅವು ತಾನಾಗೆ ಸೃಷ್ಟಿಯಾದಂತಹ ಗಿಡಗಳು, ಮರಗಳು. ಇವ್ಯಾವ ಗಿಡಗಳು, ಮರಗಳು ಕೂಡ ಅಲ್ಲ, ಇವೆಲ್ಲ ಗೋಪಿಕೆಯರು. ಶ್ರೀಕೃಷ್ಣ ಪರಮಾತ್ಮರು ರಾಧಾರಾಣಿಯೊಟ್ಟಿಗೆ ಮತ್ತು ಈ ಗೋಪಿಕೆಯರೊಟ್ಟಿಗೆ ರಾತ್ರಿ ಸಮಯದಲ್ಲಿ ರಸಲೀಲೆಯನ್ನು ಮಾಡುತ್ತಾರೆ. ಅದನ್ನು ಯಾರೂ ಕೂಡ ನೋಡಲು ಸಾಧ್ಯನೇ ಇಲ್ಲ.